ಹಲೋ, ನಮಸ್ಕಾರ ಸ್ನೇಹಿತರೆ. ತಾವೆಲ್ಲರೂ ಹೇಗಿದ್ದೀರಿ? ತಾವೆಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ವ್ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ನಿಮ್ಮನ್ನೆಲ್ಲ ನಾನು ನೋಡಿದ ಪವಿತ್ರ ಗೋಲ್ಡನ್ ಟೆಂಪಲ್ಗೆ ಕರೆದೊಯ್ಯುತ್ತಿದ್ದೇನೆ. ಸ್ನೇಹಿತರೆ, ಗೋಲ್ಡನ್ ಟೆಂಪಲ್ ಇದು ನಮ್ಮ ದೇಶದ ಪಂಜಾಬ್ ರಾಜ್ಯದ ಅಮೃತ್ಸರ್ ನಗರದಲ್ಲಿ ಇರುವ ಒಂದು ಗುರುದ್ವಾರವಾಗಿದೆ. ಇದನ್ನು ಹರ್ಮಂದಿರ್ ಸಾಹಿಬ್ ಅಥವಾ ದರ್ಬಾರ್ ಸಾಹಿಬ್ ಎಂದು ಕರೆಯುತ್ತಾರೆ. ಇದು ಸಿಖ್ ಜನಾಂಗದವರ ಒಂದು ಪ್ರಮುಖ ಪವಿತ್ರ ಸ್ಥಳವಾಗಿದೆ. ಸ್ನೇಹಿತರೆ, ಈ ಗುರುದ್ವಾರದ ಸ್ಥಳದಲ್ಲಿ ಒಂದು ಸರೋವರವಿದೆ. ಈ ಸರೋವರವನ್ನು 4ನೆಯ ಸಿಖ್ ಗುರು ರಾಮದಾಸ್ ಅವರು 1577ರಲ್ಲಿ ಪೂರ್ಣಗೊಳಿಸಿದರು. 5ನೆಯ ಸಿಖ್ ಗುರು ಅರ್ಜುನ್ ಅವರು ಗೋಲ್ಡನ್ನಲ್ಲಿ ಆದಿಗ್ರಂಥದ ಪ್ರತಿಯನ್ನು ಇರಿಸಿದರು ಎನ್ನಲಾಗಿದೆ. ಮೊಘಲ್ ಮತ್ತು ಅಫ್ಘನ್ ಆಕ್ರಮಣಕಾರಿ ಸೇನೆಗಳಿಂದ ಗುರುದ್ವಾರವು ಹಲವು ಬಾರಿ ನಾಶವಾಯಿತು. ಆದರೂ ಸಿಖ್ಖರಿಂದ ಪುನಃ ನಿರ್ಮಿಸಲ್ಪಟ್ಟಿತು. ಮಹಾರಾಜ ರಂಜಿತ್ ಸಿಂಗ್ ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ 1809ರಲ್ಲಿ ಅಮೃತಶಿಲೆ ಮತ್ತು ತಾಮ್ರದಲ್ಲಿ ಅದನ್ನು ಪುನಃ ನಿರ್ಮಿಸಿದರು. 1830ರಲ್ಲಿ ಗರ್ಭಗುಡಿಯನ್ನು ಚಿನ್ನದ ಎಲೆಗಳಿಂದ ಹೊದಿಸಿದರು. ಈ ಕಾರಣಕ್ಕಾಗಿಯೇ ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಕರೆಯಲು ಕಾರಣವಾಗಿದೆ ಎನ್ನಲಾಗಿದೆ. ಸ್ನೇಹಿತರೆ, ಈ ದೇವಾಲಯ ಎಲ್ಲ ಜನರಿಗಾಗಿ ಎಲ್ಲ ವರ್ಗಗಳ ಮತ್ತು ನಂಬಿಕೆಗಳ ಆರಾಧನೆಯ ತೆರೆದ ಮನೆಯಾಗಿದೆ. ಇದು 4 ಪ್ರವೇಶ ದ್ವಾರಗಳೊಂದಿಗೆ ಚೌಕಾಕಾರದ ಯೋಜನೆಯನ್ನು ಹೊಂದಿದೆ ಮತ್ತು ಕೊಳದ ಸುತ್ತಲೂ ಪ್ರದಕ್ಷಿಣೆಯ ಮಾರ್ಗವನ್ನು ಹೊಂದಿದೆ. ಸಂಕೀರ್ಣವು ಗರ್ಭಗುಡಿ ಮತ್ತು ಕೊಳದ ಸುತ್ತಲಿನ ಕಟ್ಟಡಗಳ ಸಂಗ್ರಹವಾಗಿದೆ. ಇವುಗಳಲ್ಲಿ ಒಂದು ಅಕಾಲ್ ತಖ್ತ್ ಸಿಖ್ ಧರ್ಮದ ಧಾರ್ಮಿಕ ಅಧಿಕಾರದ ಮುಖ್ಯ ಕೇಂದ್ರವಾಗಿದೆ.
ಸ್ನೇಹಿತರೆ, ಹೆಚ್ಚುವರಿ ಕಟ್ಟಡಗಳಲ್ಲಿ ಗಡಿಯಾರ ಗೋಪುರ, ಗುರುದ್ವಾರ ಸಮಿತಿಯ ಕಚೇರಿಗಳು, ವಸ್ತು ಸಂಗ್ರಹಾಲಯ ಮತ್ತು ಲಂಗರ್ ಸೇರಿವೆ. ಲಂಗರ್ ಇದು ಸಿಖ್ ಸಮುದಾಯದ ಉಚಿತ ಅಡುಗೆ ಮನೆಯಾಗಿದ್ದು ಎಲ್ಲ ಸಂದರ್ಶಕರಿಗೆ ತಾರತಮ್ಯವಿಲ್ಲದೆ ಸಸ್ಯಾಹಾರಿ ಊಟವನ್ನು ನೀಡುತ್ತದೆ. ಪ್ರತಿದಿನ 1,50,000ಕ್ಕೂ ಹೆಚ್ಚು ಜನರು ಆರಾಧನೆಗಾಗಿ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ಈ ಗೋಲ್ಡನ್ ಟೆಂಪಲ್ ಆಧ್ಯಾತ್ಮಿಕವಾಗಿ ಸಿಖ್ ಧರ್ಮದಲ್ಲಿ ಅತ್ಯಂತ ಮಹತ್ವದ ದೇವಾಲಯವಾಗಿದೆ. 1984ರ ಆಪರೇಷನ್ ಬ್ಲೂ ಸ್ಟಾರ್ನ ದಾಳಿಯಿಂದಾಗಿ ಸಾವು ನೋವುಗಳ ಜೊತೆ ಗುರುದ್ವಾರಕ್ಕೆ ಗಮನಾರ್ಹ ಹಾನಿಯನ್ನುಂಟು ಮಾಡಿತು ಮತ್ತು ಹತ್ತಿರದ ಪ್ರದೇಶಗಳ ನಾಶಕ್ಕೂ ಕಾರಣವಾಯಿತು. ಗುರುದ್ವಾರ ಸಂಕೀರ್ಣವನ್ನು 1984ರ ದಾಳಿಯ ನಂತರ ಪುನಃ ನಿರ್ಮಿಸಲಾಯಿತು. ಗುರು ರಾಮದಾಸ್ ಅವರು ಗುರು ಅರ್ಜುನ್ ರವರ ಪ್ರಯತ್ನಗಳನ್ನು ಮುಂದುವರಿಸುತ್ತಾ ಅಮೃತ್ಸರವನ್ನು ಪ್ರಾಥಮಿಕ ಸಿಖ್ ತೀರ್ಥಯಾತ್ರೆಯ ತಾಣವಾಗಿ ಸ್ಥಾಪಿಸಿದರು. ಅವರು ಜನಪ್ರಿಯ ಸಖಮಣಿ ಸಾಹಿಬ್ ಸೇರಿದಂತೆ ಸಿಖ್ ಧರ್ಮಗ್ರಂಥದ ಬೃಹತ್ ಪ್ರಮಾಣವನ್ನು ಬರೆದಿದ್ದಾರೆ. ಸ್ನೇಹಿತರೆ, ನಾವೆಲ್ಲರೂ ದೇವಾಲಯದ ಒಳಹೊಕ್ಕಾಗ ಪ್ರಶಾಂತ ವಾತಾವರಣ, ದೇವರ ನಾಮಾಮೃತವನ್ನು ಆಲಿಸುತ್ತಾ ಸಾಗಲು ಅನುಕೂಲವಾಗಿತ್ತು. ಇವೆಲ್ಲವೂ ಮನಸ್ಸನ್ನು ಶಾಂತತೆಯೆಡೆ ಕೊಂಡೊಯ್ಯುತ್ತಿತ್ತು. ದೇವಾಲಯವು ಪ್ರತಿದಿನ 24 ಗಂಟೆಗಳ ಕಾಲ ತೆರೆದಿರುತ್ತದೆ. ಹಗಲು ವೇಳೆ ತುಂಬ ಸಂದರ್ಶಕರ ಅಥವಾ ಭಕ್ತಾದಿಗಳ ದಟ್ಟಣೆ ಇರುತ್ತದೆ. ರಾತ್ರಿಯಲ್ಲೂ ದೇವಾಲಯಕ್ಕೆ ಭೇಟಿಯನ್ನು ನೀಡಬಹುದು. ಗೋಲ್ಡನ್ ಟೆಂಪಲ್ನ ಹೊರಗಡೆ ಎಷ್ಟು ಬೇಕಾದರೂ ನಾವು ಫೋಟೋವನ್ನು ತೆಗೆಯಬಹುದು, ಆದರೆ ದೇವಾಲಯದ ಒಳಗಡೆ ಫೋಟೋವನ್ನು ತೆಗೆಯುವಂತಿಲ್ಲ. ಈ ಗುರುದ್ವಾರ ಸಂಕೀರ್ಣವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲು ನಾಮನಿರ್ದೇಶನ ಮಾಡಲಾಗಿದೆ ಎನ್ನಲಾಗಿದೆ.
ಸ್ನೇಹಿತರೆ, ಇಂತಹ ಸುಂದರವಾದ ಸ್ವರ್ಣ ಮಂದಿರವನ್ನು ತಮಗೆಲ್ಲ ತೋರಿಸಿದ್ದೇನೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಆತ್ಮೀಯರೇ, ಇಲ್ಲಿಯವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.